ಕಾಂತಾರ ಸಿನಿಮಾ ಡಿವೈನ್ ಬ್ಲಾಕ್ ಬಸ್ಟರ್ ಹಿಟ್ ಆದ ಮೇಲೆ ನಟ ರಿಷಬ್ ಶೆಟ್ಟಿ ಕಾಂತಾರದ ಪ್ರೀಕ್ವೆಲ್ ಮಾಡ್ತಿದ್ದಾರೆ. ಇದೇ ವೇಳೆ ರಿಷಬ್ ದೈವ ಕೋಲವೊಂದಕ್ಕೆ ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಮಹತ್ವದ ಘಟನೆ ನಡೆದಿದೆ. ಥೇಟ್ ಕಾಂತಾರ ಸಿನಿಮಾದಂತೆ ರಿಷಬ್ ಶೆಟ್ಟಿಗೆ ಮೈಸಂದಾಯ ದೈವ ಅಭಯವನ್ನ ನೀಡಿದೆ. ಕಾಂತಾರ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿದ್ದ ಕನ್ನಡದ ಸಿನಿಮಾ ದೇಶದಾದ್ಯಂತ ಹಲ್ಚಲ್ ಸೃಷ್ಟಿಸಿತ್ತು. ಇಡೀ ದೇಶವೇ ಕನ್ನಡದ ಈ ಸಿನಿಮಾದ ಬಗ್ಗೆ ಶಹಬಾಷ್ ಗಿರಿ ಕೊಟ್ಟಿದ್ದು ಮಾತ್ರವಲ್ಲದೆ ಗಲ್ಲಾ ಪೆಟ್ಟಿಗೆಯಲ್ಲಿ 400 ಕೋಟಿ ರೂಪಾಯಿಗೂ ಅಧಿಕ ಕಮಾಯಿ ಮಾಡಿತ್ತು. ಸದ್ಯ ಇದರ ಪ್ರೀಕ್ವೆಲ್ ಕೂಡ ಬರ್ತಾ ಇದೆ. ಈ ನಡುವೆ ನಟ ರಿಷಬ್ ಶೆಟ್ಟಿಗೆ ದೈವದಿಂದ ಅಭಯವೊಂದು ಸಿಕ್ಕಿದೆ. ಭಯ ಪಡಬೇಡ, ನಾನಿದ್ದೇನೆ, ರಿಷಬ್ಗೆ ದೈವದ ಅಭಯ. ಕಾಂತಾರ ಸಿನಿಮಾದಲ್ಲಿ ಪಂಜುರ್ಲಿ ದೈವ ಎಲ್ರಿಗೂ ಅಭಯ ಕೊಡುವ ಈ ದೃಶ್ಯ ನಿಮಗೆ ನೆನಪಿರಬಹುದು. ಸದ್ಯ ಇದೇ ಕಾಂತಾರ ರೀತಿಯಲ್ಲೇ ರಿಷಬ್ ಶೆಟ್ಟಿಗೆ ದೈವದ ಆಶೀರ್ವಾದ ಸಿಕ್ಕಿದೆ. ಮಂಗಳೂರಿನ ವಜ್ರದೇಹಿ ಮಠದ ದೈವದ ಕೋಲಕ್ಕೆ ರಿಷಬ್ ಶೆಟ್ಟಿ ಭೇಟಿ ನೀಡಿದ್ರು. ಈ ವೇಳೆ ರಿಷಬ್ಗೆ ದೈವ ಅಭಯ ಪ್ರದಾನ ಮಾಡಿದೆ. ರಿಷಬ್ ಶೆಟ್ಟಿ ಇಚ್ಛೆಯಂತೆ ಮಂಗಳೂರಿನ ಗುರುಪುರದಲ್ಲಿರುವ ವಜ್ರದೇಹಿ ಮಠದ ಶ್ರೀಗಳು ಕೋಲಕ್ಕೆ ಆಹ್ವಾನಿಸಿದ್ರು. ಹೀಗಾಗಿ ವಜ್ರದೇಹಿ ಮಠದ ಮೈಸಂದಾಯ ಕೋಲದಲ್ಲಿ ರಿಷಬ್ ಭಾಗಿಯಾಗಿದ್ರು. ಈ ವೇಳೆ ನಟ ರಿಷಬ್ ಶೆಟ್ಟಿ ದೈವವನ್ನ ನೋಡ್ತಾ ನಿಂತಿದ್ರು. ಆಗ ನಿನಗೆ ಏನೇ ಸಮಸ್ಯೆ ಎದುರಾದ್ರೂ ಕುಗ್ಗಬೇಡ ಅಂತ ದೈವ ಅಭಯ ನೀಡಿದೆ. ಥೇಟ್ ಕಾಂತಾರ ಸಿನಿಮಾ ರೀತಿಯಲ್ಲೇ ರಿಷಬ್ ಶೆಟ್ಟಿಗೆ ಮೈಸಂದಾಯ ದೈವ ಅಭಯ ಪ್ರದಾನ ಮಾಡಿದೆ. ಒಟ್ಟಾರೆ ಕಾಂತಾರ ಪ್ರಿಕ್ವೆಲ್ ಸಿನಿಮಾದ ಕೆಲಸಗಳು ಭರದಿಂದ ಸಾಗ್ತಾ ಇವೆ. ಈಗಾಗಲೇ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿ ಭಾರಿ ನಿರೀಕ್ಷೆ ಮೂಡಿಸಿದೆ. ಇದೇ ವೇಳೆ ಏನೇ ಸಮಸ್ಯೆ ಎದುರಾದ್ರೂ ಕುಗ್ಗಬೇಡ ಎಂದು ದೈವ ಅಭಯ ಪ್ರದಾನ ಮಾಡಿದ್ದು ರಿಷಬ್ ಶೆಟ್ಟಿಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಕಿರಣ್ ಸಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.